ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಇಂಡಿಯನ್ ಎಕನಾಮಿಕ್ಸ್ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮುಂಬರುವ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ 2021 ಸಲುವಾಗಿ ಜಿ ಕೆ ಪೇಪರ್ಗಾಗಿ. ಸೊ ಈ ಒಂದು ಜಿ ಕೆ ಪೇಪರ್ಗಾಗಿ ನಾವು ಕ್ರ್ಯಾಶ್ ಕೋರ್ಸನ್ನು ಕೂಡ ಆರಂಭ ಮಾಡಿದ್ದೀವಿ. ಈ ಒಂದು ಜಿ ಕೆ ಪೇಪರ್ ಮೇಲೆ ನಿಮಗೆ 20 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ ನಿಮಗೆ ಈ 20 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ಕೂಡ ಸಿಗ್ತವೆ. ಇದ್ರ ಜೊತೆಗೆ ನಾವು ಮಾಡುವ ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳ PDFs ನಿಮಗೆ ಲಭ್ಯವಾಗ್ತವೆ. ಇದರ ಜೊತೆಗೆ ನಾವು 20 ಮಾಕ್ ಟೆಸ್ಟನ್ನು ಕಂಪ್ಲೀಟ್ ಮಾಡಿದ ನಂತರ ಕನ್ನಡ ಮತ್ತು ಇಂಗ್ಲೀಷ್ ಮೇಲೆಯೂ ಕೂಡ ಕೆಲವೊಂದು ಸ್ವಲ್ಪ ಮಟೀರಿಯಲನ್ನು ನಿಮ್ಗೆ ನೀಡ್ತೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 999 ರುಪೀಸ್ನಲ್ಲಿ ಸಿಗ್ತಾ ಇದೆ. ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ crash course for general paper. In this crash course you will get 20 mock tests with solution PDF and also PDF of all the video lectures, and we are also trying to provide some material on Kannada and English only at rupees 999. If you want to join, you can contact this number. So let us move to the questions. And in all our mock tests, the questions and answers explanation will be in English and also in Kannada. So first question is, Amartya Sen was awarded Nobel Prize for his contribution to option A monetary economics, option B welfare economics, option C econometrics, option D development economics. ಅಮರ್ತ್ಯ ಸೇನ್ ಅವರ ಡ್ಯಾಶ್ ಕೊಡುಗೆಗಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ವಿತ್ತೀಯ ಅರ್ಥಶಾಸ್ತ್ರ, ಕಲ್ಯಾಣ ಅರ್ಥಶಾಸ್ತ್ರ, ಇಕನಾಮೆಟ್ರಿಕ್ಸ್, ಅಭಿವೃದ್ಧಿ ಅರ್ಥಶಾಸ್ತ್ರ. ಎಸ್, ಅಮರ್ತ್ಯ ಸೇನ್ ವಾಸ್ ಅವಾರ್ಡೆಡ್ ನೊಬೆಲ್ ಪ್ರೈಸ್ ಫಾರ್ ಹಿಸ್ ಕಾಂಟ್ರಿಬ್ಯೂಷನ್ ಇನ್ ವೆಲ್ಫೇರ್ ಇಕನಾಮಿಕ್ಸ್. ಸೊ ಪ್ಲೀಸ್ ರಿಮೆಂಬರ್. ಸೊ ಅಮರ್ತ್ಯ ಸೇನ್ ಅವರ ಕಲ್ಯಾಣ ಅರ್ಥಶಾಸ್ತ್ರದ ಕೊಡುಗೆಗಾಗಿ ಅವರಿಗೆ ನೊಬೆಲ್ ಪ್ರೈಸನ್ನು ನೀಡಲಾಗಿದೆ. ಎಸ್, ಹಿ ವಾಸ್ ಅವಾರ್ಡೆಡ್ ನೊಬೆಲ್ ಪ್ರೈಸ್ ಇನ್ ದ ಇಯರ್ ಆಫ್ 1998. ಎಸ್, ಫಾರ್ ಹಿಸ್ ಕಾಂಟ್ರಿಬ್ಯೂಷನ್ ಟು ವೆಲ್ಫೇರ್ ಇಕನಾಮಿಕ್ಸ್. Yes, as you all know, this Nobel Prize award is given in the memory of Alfred Nobel. Next question is, globalization means option A integration of economy, option B integration of financial market, option C integration of the domestic economy with the world economy, option D integration of various sectors of the economy. ಜಾಗತೀಕರಣ ಎಂದರೆ ಆಪ್ಷನ್ ಎ ಆರ್ಥಿಕತೆಯ ಏಕೀಕರಣ, ಆಪ್ಷನ್ ಬಿ ಹಣಕಾಸು ಮಾರುಕಟ್ಟೆ ಏಕೀಕರಣ, ಆಪ್ಷನ್ ಸಿ ವಿಶ್ವ ಆರ್ಥಿಕತೆಯೊಂದಿಗೆ ದೇಶೀಯ ಆರ್ಥಿಕತೆಯ ಏಕೀಕರಣ, ಆಪ್ಷನ್ ಡಿ ಆರ್ಥಿಕತೆಯ ವಿವಿಧ ಕ್ಷೇತ್ರಗಳ ಏಕೀಕರಣ. ಎಸ್, ಗ್ಲೋಬಲೈಸೇಷನ್ ಮೀನ್ಸ್ ಇಟ್ ಈಸ್ ದಿ ಇಂಟಿಗ್ರೇಷನ್ ಆಫ್ ದಿ ಡೊಮೆಸ್ಟಿಕ್ ಎಕಾನಮಿ ವಿತ್ ದಿ ವರ್ಲ್ಡ್ ಎಕಾನಮಿ. ಜಾಗತೀಕರಣ ಅಂತಂದರೆ ದೇಶೀಯ ಆರ್ಥಿಕತೆಯನ್ನು ವಿಶ್ವ ಆರ್ಥಿಕತೆಯೊಂದಿಗೆ ಸಂಘಟಿಸುವುದು. ಎಸ್, ಆ್ಯಸ್ ಯು ಆಲ್ ನೋ, globalization it is the word used to describe the growing interdependence of the world's economies. Yes, where we are allowing the exports and imports. Yes, whatever goods are provided in one country are available to the whole countries in the world. So population and also cross-border trade in goods and services, technology, flows of investment, people, information from one country to another country. This is globalization. ಎಸ್, ಈ ಒಂದು ಜಾಗತೀಕರಣ ವಲಯದಲ್ಲಿ ಸರಕುಗಳು, ಸೇವೆಗಳು, ಜನರು, ಹೂಡಿಕೆ, ಮಾಹಿತಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಗಾಟ ಮಾಡ್ಬೋದು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ ಅ ಕಂಟ್ರಿ ಈಸ್ ರಿಪ್ರೆಸೆಂಟೆಡ್ ಬೈ ಇಟ್ಸ್ per capita income, national income, poverty and employment rate. ಒಂದು ದೇಶದಲ್ಲಿನ ಜೀವನ ಮಟ್ಟವನ್ನು ಅದರ ಡ್ಯಾಶ್ ಮೂಲಕ ಪ್ರತಿನಿಧಿಸಲಾಗ್ತದೆ. ಆಪ್ಷನ್ ಎ ತಲಾದಾಯ, ಆಪ್ಷನ್ ಬಿ ರಾಷ್ಟ್ರೀಯ ಆದಾಯ, ಆಪ್ಷನ್ ಸಿ ಬಡತನ, ಆಪ್ಷನ್ ಡಿ ನಿರುದ್ಯೋಗ ದರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪರ್ ಕ್ಯಾಪಿಟಲ್ ಇನ್ಕಮ್. ಎಸ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಪರ್ ಕ್ಯಾಪಿಟಲ್ ಇನ್ಕಮ್. ಜನರ ಜೀವನ ಮಟ್ಟವನ್ನು ಅವರ ತಲಾ ಆದಾಯದ ಮೇಲೆ ನಾವು ಲೆಕ್ಕ ಮಾಡಬಹುದು. So per capital income, PCI, or it is okay, our total income measures the average income earned by per person in a given area in specified areas. Per capital means PCI means it is going to calculate the income earned by per person. Yes, in 1 year of period, and it is calculated by dividing the total income by its total population. So
So the next question is, who estimated the national income for the first time in India? ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಯಾರು ಅಂದಾಜು ಮಾಡಿದರು? ಆಪ್ಷನ್ ಎ ಮಹಾಲನೋಬಿಸ್, ಆಪ್ಷನ್ ಬಿ ದಾದಾಬಾಯಿ ನವರೋಜಿ, ಆಪ್ಷನ್ ಸಿ ವಿ ಕೆ ಆರ್ ವಿ ರಾವ್, ಆಪ್ಷನ್ ಡಿ ಸರ್ದಾರ್ Patel. Yes, the first person who has calculated national income was Dadabhai Naoroji. So option B is the correct answer. ಇಲ್ಲಿ ದಾದಾಬಾಯಿ ನವರೋಜಿ ಸರಿಯಾದ ಉತ್ತರ ಆಗಿದೆ. So the history of Indian national income estimates goes back to 1876 when Dadabhai Naoroji made first estimates for the year 1867 to 68. Please remember the year also. In 1867-68 first national income is calculated by Dadabhai Naoroji. The next question is, if Reserve Bank of India reduces the cash reserve ratio, it will increase credit creation, decrease credit creation, have no impact on credit creation, have no definite impact on credit creation. ಭಾರತೀಯ ರಿಸರ್ವ್ ಬ್ಯಾಂಕ್ CRR ಅಂದರೆ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ ಅದು ಅದರಿಂದ ಯಾವ ಎಫೆಕ್ಟ್ ಆಗ್ತದೆ? ಆಪ್ಷನ್ ಎ ಕ್ರೆಡಿಟ್ ಕ್ರಿಯೇಷನ್ ಹೆಚ್ಚಾಗ್ತದೆ, ಆಪ್ಷನ್ ಬಿ ಕ್ರೆಡಿಟ್ ಕ್ರಿಯೇಷನ್ ಕಡಿಮೆ ಆಗ್ತದೆ, ಆಪ್ಷನ್ ಸಿ ಕ್ರೆಡಿಟ್ ರಚನೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಆಪ್ಷನ್ ಡಿ ಕ್ರೆಡಿಟ್ ರಚನೆಯ ಮೇಲೆ ಯಾವುದೇ ನಿರ್ದಿಷ್ಟ ಪ್ರಮಾಣ ಬೀರುವುದಿಲ್ಲ. Yes, here the right answer is option A, increase credit creation. Yes, CRR means it is the amount kept by the commercial banks with RBI. When this ratio is reduced, yes, there is more money left with the commercial banks, so commercial banks will give more loans. So when CRR reduces, credit creation will increase. ಯಾವಾಗ ನಗದು ಮೀಸಲು ಅನುಪಾತ ಕಡಿಮೆ ಆಗ್ತದೆ, ವಾಣಿಜ್ಯ ಬ್ಯಾಂಕುಗಳ ಹತ್ರ ಹೆಚ್ಚಿನ ಹಣ ಉಳಿತಾಯ ಆಗ್ತದೆ, ಸೊ ಅವು ಹೆಚ್ಚಿನ ಪ್ರಮಾಣದ ಲೋನನ್ನು ಜನರಿಗೆ ನೀಡಬಹುದು. ಹೀಗಾಗಿ ಕ್ರೆಡಿಟ್ ಕ್ರಿಯೇಷನ್ ಏನಾಗ್ತದೆ? ಹೆಚ್ಚಾಗ್ತದೆ. So under cash reserve ratio, the commercial banks have to hold a certain minimum amount of deposit as reserves with the central bank or with RBI. Yes, just now I have told you, commercial banks have to keep some amount of money of their deposits with RBI, which is known as the CRR. Yes, if the CRR reduces, credit creation will increase, and vice versa. If CRR increases, credit creation capacity will decrease. ಈ ಒಂದು CRR ಜಾಸ್ತಿ ಆದರೆ ಸಾಲ ನೀಡುವ ಶಕ್ತಿ ಕಡಿಮೆ ಆಗ್ತದೆ. ಅದೇ ರೀತಿ CRR ಕಡಿಮೆ ಆದರೆ ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡುವ ಶಕ್ತಿ ಹೆಚ್ಚಾಗ್ತದೆ. So the next question is, inflation exists when? Option A, there is general increase in the prices over time. Option B, there are periodic decreases in the price level. Option C, there is continuous increase in the output level over time. Option D, there is rise in the purchasing value of money. ಹಣದುಬ್ಬರ ಯಾವಾಗ ಇರುತ್ತದೆ? ಆಪ್ಷನ್ ಎ, ಕಾಲಾಂತರದಲ್ಲಿ ಬೆಲೆಗಳಲ್ಲಿ ಸಾಮಾನ್ಯ ಹೆಚ್ಚಳವಿದ್ದಾಗ. ಆಪ್ಷನ್ ಡಿ, ಬೆಲೆ ಮಟ್ಟದಲ್ಲಿ ಆವರ್ತಕ ಇಳಿಕೆಗಳಿದ್ದಾಗ. ಆಪ್ಷನ್ ಸಿ, ಕಾಲಾಂತರದಲ್ಲಿ ಉತ್ಪಾದನೆ ಮಟ್ಟದಲ್ಲಿ ನಿರಂತರ ಹೆಚ್ಚಳವಿದ್ದಾಗ. ಆಪ್ಷನ್ ಡಿ, ಹಣದ ಖರೀದಿ ಮೌಲ್ಯದಲ್ಲಿ ಏರಿಕೆಯಾದಾಗ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇನ್ಫ್ಲೇಷನ್ ಎಕ್ಸಿಸ್ಟ್ ವೆನ್ ದೇರ್ ಈಸ್ ಅ ಜನರಲ್ ಇನ್ಕ್ರೀಸ್ ಇನ್ the price levels over time. Yes, when prices are increasing continuously, it is a case of inflation. ಯಾವಾಗ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಹೆಚ್ಚಳವಾಗ್ತಾ ಹೋಗ್ತದೆ, ಅದಕ್ಕೆ ನಾವು ಎಂತ ಕರಿತೀವಿ? ಹಣದುಬ್ಬರ. and when there is general decrease in prices, it is known as the ಡಿಪ್ಲೇಷನ್. ಯಾವಾಗ ಈ ಸರಕು ಸೇವೆಗಳ ಬೆಲೆ ಕಂಟಿನ್ಯೂಸ್ ಆಗಿ ಇಳಿಮುಖವಾಗ್ತಾ ಹೋಗ್ತವೆ, ಅದಕ್ಕೆ ನಾವು ಡಿಪ್ಲೇಷನ್ ಅಂತ ಕರಿತೀವಿ. So the simple definition of inflation is the sustained upward movement in the overall price level of goods and services in an economy. Yes, when the prices of goods and services are increasing continuously, it is a case of inflation. Yes, in this case, it takes more currency units to buy the same amount of goods and services than it did in the past. It means we need more amount of money to buy the goods and services. The next question is, which finance minister has introduced the service tax concept in India? ಯಾವ ಹಣಕಾಸು ಸಚಿವರು ಭಾರತದಲ್ಲಿ ಸೇವಾ ತೆರಿಗೆಯನ್ನು ಪರಿಚಯಿಸಿದ್ದಾರೆ? ಆಪ್ಷನ್ ಎ, ಪಿ ಚಿದಂಬರಂ, ಆಪ್ಷನ್ ಬಿ ಡಾಕ್ಟರ್ ಮನಮೋಹನ್ ಸಿಂಗ್, ಆಪ್ಷನ್ ಸಿ ಇಂದಿರಾ ಗಾಂಧಿ, ಆಪ್ಷನ್ ಡಿ IK ಗುಜ್ರಾಲ್. Yes, here the right answer is option B, Manmohan Singh. Yes, service tax was introduced by Manmohan Singh.
ಎಸ್ ಈ ಒಂದು ಸೇವಾ ತೆರಿಗೆಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪರಿಚಯಿಸಿದರು. ಎಸ್ ಸರ್ವಿಸ್ ಟ್ಯಾಕ್ಸ್ ವಾಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್. ಪ್ಲೀಸ್ ರಿಮೆಂಬರ್ ಸರ್ವಿಸ್ ಟ್ಯಾಕ್ಸ್, ಇಟ್ ವಾಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್ ಲಿವೈಡ್ ಬೈ ದಿ ಗವರ್ಮೆಂಟ್ ಆನ್ services offered by the service providers. Yes, the service tax was paid by the service receivers, yes, to the service providers, and service providers used to pay this tax to the government, and this tax was introduced under the section 65 of the Finance Act 1994, and service tax was on July 2017 replaced by GST, as you all know it. ಈ ಒಂದು ಸರ್ವಿಸ್ ಟ್ಯಾಕ್ಸ್ ಇದು ಒಂದು ಪರೋಕ್ಷ ತೆರಿಗೆಯಾಗಿದ್ದು ಸೆಕ್ಷನ್ 65 ಆಫ್ ದ ಫೈನಾನ್ಸ್ ಆ್ಯಕ್ಟ್ 1994 ಅಡಿಯಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಅದೇ ರೀತಿ ಈ ಒಂದು ಸರ್ವಿಸ್ ಟ್ಯಾಕ್ಸ್ 2017ರಲ್ಲಿ GST ಆಗಿ ರೀಪ್ಲೇಸ್ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ಹೂ ಅಪಾಯಿಂಟ್ಸ್ ದ ಮೆಂಬರ್ ಆಫ್ ಫೈನಾನ್ಸ್ ಕಮಿಷನ್ ಇನ್ ಇಂಡಿಯಾ? ಭಾರತದಲ್ಲಿ ಹಣಕಾಸು ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ? ಆಪ್ಷನ್ ಎ RBI ಗವರ್ನರ್, ಆಪ್ಷನ್ ಬಿ CAG ಆಫ್ ಇಂಡಿಯಾ, ಆಪ್ಷನ್ ಸಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆಪ್ಷನ್ ಡಿ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್. ಎಸ್, ದ ಮೆಂಬರ್ ಆಫ್ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ವಾಸ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಎಸ್, ಭಾರತದ ರಾಷ್ಟ್ರಪತಿಯವರು ಈ ಹಣಕಾಸು ಆಯೋಗದ ಸದಸ್ಯರನ್ನು ನೇಮಕ ಮಾಡ್ತಾರೆ. ಎಸ್, ದ ಫೈನಾನ್ಸ್ ಕಮಿಷನ್ಸ್ ಆರ್ ಕಮಿಷನ್ಸ್ ಪೀರಿಯಾಡಿಕಲಿ ಕಾನ್ಸ್ಟಿಟ್ಯೂಟೆಡ್ ಬೈ ದಿ President of India under Article 280. Please remember the article also. Yes, Finance Commission article is related to Article 280 of Indian Constitution. And here to define the financial relations between the central government and the state governments. The next question is, during which 5-year plan the Green Revolution was introduced in India? ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಪರಿಚಯಿಸಲಾಯಿತು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಪ್ಷನ್ ಎ 3rd 5-year ಪ್ಲ್ಯಾನ್, ಆಪ್ಷನ್ ಬಿ 4th 5-year ಪ್ಲ್ಯಾನ್, ಆಪ್ಷನ್ ಸಿ 5th 5-year ಪ್ಲ್ಯಾನ್, ಆಪ್ಷನ್ ಡಿ 6th 5-year ಪ್ಲ್ಯಾನ್. ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ 4th 5-year ಪ್ಲ್ಯಾನ್. ಎಸ್, this green revolution was related to increase in the agricultural production by using technology. Yes, this green revolution was introduced in 4th 5-year plan. ಎಸ್, ಈ ಒಂದು ಹಸಿರು ಕ್ರಾಂತಿ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂಪ್ಲಿಮೆಂಟ್ ಆಗಿದ್ದು ಇದರಿಂದಾಗಿ ಕೃಷಿ ಉತ್ಪನ್ನದಲ್ಲಿ ಹೆಚ್ಚಿನ ಹೆಚ್ಚಳವನ್ನು ನಾವು ಕಂಡ್ವಿ. ಸೊ ದ ಗ್ರೀನ್ ರೆವಲ್ಯೂಷನ್ ಆರ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ 3rd agricultural revolution. It is the set of research technology transfer initiative occurring between 1950 and the late 1960s, and this was increased agricultural production in the parts of the world. The next question is, devaluation of a currency means reduction in the internal value of the domestic currency. Option B, reduction in the external value of the domestic currency. Option C, increment in the internal value of the domestic currency. Option D, reduction in the printing of new currency by the RBI. ಕರೆನ್ಸಿಯ ಅಪಮೌಲ್ಯೀಕರಣ ಎಂದರೆ ಆಪ್ಷನ್ ಎ ದೇಶೀಯ ಕರೆನ್ಸಿಯ ಆಂತರಿಕ ಮೌಲ್ಯದಲ್ಲಿ ಕಡಿತ, ಆಪ್ಷನ್ ಬಿ ದೇಶೀಯ ಕರೆನ್ಸಿಯ ಬಾಹ್ಯ ಮೌಲ್ಯದಲ್ಲಿ ಕಡಿತ, ಆಪ್ಷನ್ ಸಿ ದೇಶೀಯ ಕರೆನ್ಸಿಯ ಆಂತರಿಕ ಮೌಲ್ಯದಲ್ಲಿ ಹೆಚ್ಚಳ, ಆಪ್ಷನ್ ಡಿ RBIನಿಂದ ಹೊಸ ಕರೆನ್ಸಿಯ ಮುದ್ರಣದಲ್ಲಿ ಕಡಿತ. ಎಸ್, ಐ ಹೋಪ್ ಯು ನೋ ಇಟ್. ವೆರಿ ಈಸಿ ಕ್ವೆಶನ್. ಡಿವ್ಯಾಲ್ಯೂಯೇಷನ್ ಆಫ್ ಎ ಕರೆನ್ಸಿ ಮೀನ್ ರಿಡಕ್ಷನ್ ಇನ್ ದಿ ಎಕ್ಸ್ಟರ್ನಲ್ ವ್ಯಾಲ್ಯೂ ಆಫ್ ದಿ ಡೊಮೆಸ್ಟಿಕ್ ಕರೆನ್ಸಿ. ಎಸ್, ದೇಶೀಯ ಕರೆನ್ಸಿಯ ಬಾಹ್ಯ ಮೌಲ್ಯದಲ್ಲಿ ಕಡಿತ ಮಾಡುವುದನ್ನು ನಾವೇನಂತ ಕರಿತೀವಿ? ಕರೆನ್ಸಿಯ ಅಪಮೌಲ್ಯೀಕರಣ. ಎಸ್, devaluation it is an official lowering of the value of a country's currency with a fixed exchange rate system in which a monetary authority formally sets a lower exchange rate of the national currency in relation to foreign currency. Yes, please remember, devaluation means here officially lowering the value of the money. Yes, by using fixed exchange rate system against the other countries' currencies. Yes, for example, you can see here, suppose the government has set 10 units of its currency equal to $1, or 10 rupees is equal to $1. To devaluate, the government may announce that 20 of units of currency or 20 rupees is equal to $1. Yes, it means that the domestic currency's value is decreased here. So this is known as the devaluation. So lowering the value of the domestic currency.
by using monetary authority is known as the devaluation. The next question is the midday meal scheme was launched on. ಮಧ್ಯಾಹ್ನದ ಊಟದ ಯೋಜನೆಯನ್ನು ಡ್ಯಾಶ್ ವರ್ಷದಲ್ಲಿ ಆರಂಭಿಸಲಾಯಿತು. ಆಪ್ಷನ್ ಎ ಆಗಸ್ಟ್ 15, 2000, ಆಪ್ಷನ್ ಬಿ ಆಗಸ್ಟ್ 15, 1992, ಆಪ್ಷನ್ ಸಿ ಆಗಸ್ಟ್ 15, 1995, ಆಪ್ಷನ್ ಡಿ ಆಗಸ್ಟ್ 15, 2001. Yes, the correct answer is ಆಪ್ಷನ್ ಸಿ ಆಗಸ್ಟ್ 15, 1995. ಆಪ್ಷನ್ ಸಿ ಆಗಸ್ಟ್ 15, 1995 ಸರಿಯಾದ ಉತ್ತರ ಆಗಿದೆ. So the midday meal scheme is a school meal program in India designed to better the nutritional standing of school age children nationwide, and it was launched in the year of 1995, and still now it is active. It was launched by Prime Minister P.V. Narasimha Rao, and it will come under the Ministry of Education. The next question is minimum needs program was started during which 5-year plan? ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಕನಿಷ್ಠ ಅಗತ್ಯತೆಗಳ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು? ಆಪ್ಷನ್ ಎ 3rd 5-year plan, ಆಪ್ಷನ್ ಬಿ 4th 5-year plan, ಆಪ್ಷನ್ ಸಿ 5th 5-year plan, ಆಪ್ಷನ್ ಡಿ 7th 5-year plan. Yes, the correct answer is option C, 5th 5-year plan. Yes, the minimum needs program MNP was introduced in the first year of the 5th 5-year plan. And the period of 5th 5-year plan was 1974 to 78, and the main aim of this minimum needs program was to provide basic minimum needs and to improve the living standard of the people. Yes, it aims at social and economic development of the community, particularly underprivileged and under-reserved population. Okay friends, this is about today's session. Here for Karnataka Assistant Professor Recruitment crash course on general paper. In this crash course you will get 20 mock tests on general paper, you will get PDF solution of all the tests, you will get study material for general paper. So you will also get some notes on Kannada and English only at rupees 999. If you want to join, you can contact this number. Yes, I wish all the best to